ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಕಾಟಕ್ಕೆ ಮನೆ ಮಂದಿ ಸುಸ್ತಾಗಿ ಹೋಗಿದ್ದಾರೆ. ಒಂದ್ರ ಮೇಲೆ ಒಂದು ಟ್ವಿಸ್ಟ್ಗಳನ್ನ, ಕಷ್ಟದ ಟಾಸ್ಕ್ಗಳನ್ನ ಬಿಗ್ ಬಾಸ್ ಅವರು ಕೊಟ್ಕೋತಾ ಹೋಗ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು, ಮನೆಯಲ್ಲಿ ಬೆಳಿಗ್ಗೆ 2 ಟೀಮ್ಗಳನ್ನಾಗಿ ವಿಲನ್ ರಚನೆ ಮಾಡಿದ್ದಾರೆ. ಆ ಟೀಮಿಗೆ ರಜತ್ ಅವರು ಹಾಗೆ ಅಶ್ವಿನಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಸೊ ಕೊಡುವಂಥ ಟಾಸ್ಕನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಬೇಗ ಹೋಗಿ ಬಜರನ್ನು ಒತ್ತಬೇಕು. ನೀವು ಬೆಳಗ್ಗೆ ಒಂದು ಪ್ರೋಮೋನ ನೋಡಿದರೆ ಗೊತ್ತಾಗ್ಬೋದು ನಿಮಗೆ. ಮೊದಲ ಒಂದು ಟಾಸ್ಕ್ ಆಗಿ ನಮ್ಮ ಬಿಗ್ ಬಾಸ್ ಮನೆಯ 12ನೇ ಸೀಸನ್ನ ಲೋಗೋನ ಟ್ಯಾಟೋ ಹಾಕಿಸ್ಕೊಳ್ಳುವಂಥದ್ದು. ಸೊ ಅದನ್ನು ಆ ಟಾಸ್ಕನ್ನು ರಜತ್ ಅವರು ತಾನೇ ಒಪ್ಕೊಂಡು ತಾನು ಟ್ಯಾಟೋ ಕೂಡ ಹಾಕಿಸ್ಕೊಂಡು ಆ ಟಾಸ್ಕನ್ನು ಗೆದ್ದರು. ನಂತರ ಮಹಿಳೆಯರಿಗೆ ಕೊಟ್ಟಂತಹ ಟಾಸ್ಕು, ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಯಾರಾದರೂ ಒಬ್ಬರು ಅವರ ತಲೆಗೆ ಹಸಿರು ಬಣ್ಣವನ್ನು ಬಳ್ಕೋಬೇಕು ಅಂತ ಹೇಳಿದಾಗ ಅದಕ್ಕೂ ಕೂಡ ರಜತ್ ಅವರ ಟೀಮ್ ಹೋಗಿ ಬ್ರಜರನ್ನು ಒತ್ತತ್ತೆ. ಆದರೆ ಆ ಒಂದು ಟಾಸ್ಕನ್ನು ಒಪ್ಕೊಳ್ಳುವಂಥದ್ದು ಕಾವ್ಯ ಅವರು. ಸೊ ಕಾವ್ಯನ ನೀವು ಈಗ ನೋಡ್ಬೋದು, ಹಸಿರು ಕಲರ್ ತಲೆ ಆಗಿ ಹೋಗಿದೆ. ಸೊ ಇದಕ್ಕೆ ರಾಶಿಕಾನು ಕೂಡ ಒಪ್ಕೊಂಡಿರಲಿಲ್ಲ. ಆದರೆ ಮಾಡು ಅಣ್ಣನ ಹೇರ್ ಸ್ಟೈಲನ್ನು ನೋಡಿ ಎಲ್ಲರೂ ಕೂಡ ಈಗ ಶಾಕ್ ಆಗಿಬಿಟ್ಟಿದ್ದಾರೆ. ಹೌದು, ಮಾಡು ಅಣ್ಣನ ಹೇರ್ ಸ್ಟೈಲನ್ನು ನೀವು ನೋಡಿದರೆ ಕ್ರಿಕೆಟರ್ ರಜಲ್ ಅವರ ಹೇರ್ ಸ್ಟೈಲ್ ಥರ ಮಾಡಿದ್ದಾರೆ. ಆ ಕಡೆ ಈ ಕಡೆ ಫುಲ್ ಗುಂಡನ್ನು ಹೊಡೆದು ಮಧ್ಯದಲ್ಲಿ ಮಾತ್ರ ಕೂದಲನ್ನು ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಇನ್ಸ್ಟಾಗ್ರಾಮ್ಗಳಲ್ಲಿ ವೈರಲನ್ನು ಮಾಡಲಾಗ್ತಿದೆ. ಲೈವಲ್ಲಿ ಇದನ್ನ ಈಗ ಅಪ್ಡೇಟ್ ಕೊಡಲಾಗ್ತಾ ಇದೆ. ಆದರೆ ಇವತ್ತಿನ ಟಾಸ್ಕು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಟ್ರೂತ್ ಅಂಡ್ ಡೇರ್ ಅಂತ ಹೇಳಿ. ಸೊ ಕಷ್ಟವಾದಂತಹ ಟಾಸ್ಕ್ಗಳನ್ನು ಕೊಡ್ತಿದ್ದಾರೆ. ಆದರೆ ಮನೆ ಮಂದಿ ಯಾರೂ ಕೂಡ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೆ ಎಲ್ಲದಕ್ಕೂ ಎಸ್ ಅಂದ್ಕೊಂಡು ಹೋಗ್ತಾನೆ ಇದ್ದಾರೆ. ರಜತ್ ಅವರ ಟೀಮ್ 2 ಪಾಯಿಂಟನ್ನು ತಗೊಂಡಿದ್ರೆ, ಮಾಡು ಅಂದರೆ ಅಶ್ವಿನಿ ಅವರ ಟೀಮ್ 1 ಪಾಯಿಂಟನ್ನು ತಗೊಂಡಿದೆ. ರಜತ್ ಅವರ ಟೀಮ್ 2 ಪಾಯಿಂಟ್ ತಗೊಳ್ಳೋಕ್ಕೆ ರಜತ್ ಅವರು ಟ್ಯಾಕ್ಟೋ ಹಾಕ್ಸ್ಕೊಂಡಿದ್ದು, ಹಾಗೆ ಕಾವ್ಯ ಅವರು ತಲೆಗೆ ಹಸಿರು ಬಣ್ಣವನ್ನು ಹೊಡೆಸ್ಕೊಂಡಿದ್ದು. ಅಶ್ವಿನಿ ಅವರ ಟೀಮ್ 1 ಪಾಯಿಂಟ್ ತಗೊಳ್ಳೋಕ್ಕೆ ಕಾರಣ ಮಾಡು ಅವರು ತಲೆಯನ್ನು ಬೋಳಿಸ್ಕೊಂಡಿರುವಂಥದ್ದು. ಅದು ಅರ್ಧ ಈ ಕಡೆ ಅರ್ಧ ಆ ಕಡೆ, ಮಧ್ಯದಲ್ಲಿ ರಜಲ್ ಸ್ಟೈಲಲ್ಲಿ ಬಿಟ್ಕೊಂಡಿದ್ದಾರೆ. ಸೊ ಹೀಗೆ ಹಲವಾರು ಟಾಸ್ಕ್ಗಳನ್ನು ಕೊಟ್ಕೊಂತ ಹೋಗ್ತಿದ್ದಾರೆ ಮನೆಯಲ್ಲಿರುವಂತಹ ವಿಲ್ಲನ್. ಈ ಟಾಸ್ಕ್ಗಳು ಮಾತ್ರ ಈ ವಾರ ಮಾತ್ರ ಇಲ್ಲಿರುವಂಥ ಸ್ಪರ್ಧಿಗಳು ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ತಮಗೆ ತಾವು ಹೇಗೆ ಕಾಣಿಸ್ಬೋದು, ಯಾವ ಅವತಾರದಲ್ಲಿ ಕಾಣಿಸ್ಬೋದು ಅನ್ನೋದಕ್ಕೆ ಈ ಟಾಸ್ಕನ್ನು ಆಡಿಸ್ತಿದ್ದಾರೆ. ಹಾಗೆ ತುಂಬ ಜನ ಇದರಿಂದ ಹೆದರ್ತಿದ್ರೆ, ಇನ್ನೂ ತುಂಬ ಜನ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಎಲ್ಲದಕ್ಕೂ ಸೈ ಅಂತಿದ್ದಾರೆ. ಆದರೆ ಈ ಟಾಸ್ಕಲ್ಲಿ ಆಡಿ ಸೈ ಅನ್ಸ್ಕೊಂಡವ್ರು ಎಲ್ಲರೂ ಕೂಡ ಫೈನಲ್ಗೆ ಬಂದಿರೋದು ಬಿಗ್ ಬಾಸ್ನ ಇತಿಹಾಸ ಕೂಡ ಹೌದು. ಸೊ ಕಾವ್ಯ, ಮಾಳು ಹಾಗೆ ನಮ್ಮ ರಜತಲ್ಲಿ ಯಾರು ಫೈನಲ್ ಬರ್ತಾರೆ ನೋಡಬೇಕಾಗತ್ತೆ. ರಜತ್ ಅವರು ಕೂಡ ಹೋದ ವರ್ಷ ಬೋರ್ಡ ಆಗಿ ಫೈನಲ್ ಎಂಟ್ರಿ ಕೊಟ್ಟಿದ್ದಂತಹ ಒಬ್ಬ ವ್ಯಕ್ತಿ ಅನ್ಬೋದು. ಸೊ ಮಾಳು ಅವರ ಈ ಹೇರ್ ಸ್ಟೈಲ್ ನೋಡಿ ಯಾರ್ಯಾರಿಗೆ ಶಾಕ್ ಆಯಿತು, ಚೆನ್ನಾಗಿ ಕಾಣಿಸ್ತಿದ್ದಾರೋ ಚೆನ್ನಾಗಿ ಕಾಣಿಸ್ತಿಲ್ವೋ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಯಾವ್ಯಾವ ರೀತಿಯಾದಂತಹ ಆಟಗಳನ್ನು ಆಡಿಸ್ತಾರೆ ಕಾದು ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮಾಳು ಫ್ಯಾನ್ಸ್ ಏನಂತೀರಾ?